ನಮಸ್ತೆ ವೀಕ್ಷಕರೇ, ಓಂ ಶ್ರೀ ದುರ್ಗಾಶಕ್ತಿ ಜ್ಯೋತಿಷ ಕೇಂದ್ರಕ್ಕೆ ಸ್ವಾಗತ. ವೀಕ್ಷಕರೇ, ನೀವು ಪ್ರೀತಿಯಲ್ಲಿ ಮೋಸ ಹೋಗಿದ್ದೀರಾ ಮತ್ತು ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗಿದ್ದಾರೆ. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಇಲ್ಲಿ ಒಂದು ಸರಳವಾದ ಒಂದು ವಶೀಕರಣ ತಂತ್ರದ ಬಗ್ಗೆ ನಾನು ಇಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಹಾಗೆ ಮಾಡಿ ಸಾಕು ವೀಕ್ಷಕರೇ. ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು, ನಿಮ್ಮಿಂದ ದೂರ ಹೋಗಿರೋಂಥ ವ್ಯಕ್ತಿಗಳು ಮತ್ತು ಕೆಲವೊಂದು ಪ್ರೀತಿಯಲ್ಲಿ ಮೋಸ ಹೋಗಿರ್ತಾರ, ಕೆಲವೊಂದು ಮನಸ್ತಾಪಗಳಾಗಿ ದೂರ ಹೋಗಿರ್ತಾರೆ, ಅಂಥವ್ರನ್ನ ಸುಲಭವಾಗಿ ಸರಳವಾಗಿ ನಿಮ್ಮ ಹತ್ರ ಬರಮಾಡ್ಕೋಬೋದು. ಅದು ಹೇಗೆ, ಯಾವ ಥರದ್ದು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಒಂದು ಚಿಕ್ಕ ತಟ್ಟೆಯಲ್ಲಿ 3 ವಸ್ತುಗಳಿದೆ. ಯಾವುದಾದ್ರು ಹೇಳಪ್ಪ? ಒಂದು ಉಪ್ಪು, ಲವಂಗ, ಯಾಲಕ್ಕಿ. ಈ 3 ವಸ್ತುವನ್ನು ತಗೋಬೇಕಾಗುತ್ತೆ. ಯಾಕಂದರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು ನಿಮ್ಮ ಹತ್ರ ಬರಮಾಡ್ಕೋಬೇಕಪ್ಪ, ನಿಮ್ಮ ಜೊತೆ ಶಾಶ್ವತವಾಗಿ ಉಳಿಬೇಕಪ್ಪ. ಹಾಗಿದ್ರೆ ಈ ಒಂದು ಸರಳವಾದ ತಂತ್ರವನ್ನು ನೀವು ಮಾಡಿ ಸಾಕು ವೀಕ್ಷಕರೇ. ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು ಸುಲಭವಾಗಿ ಸರಳವಾಗಿ ನಿಮ್ಮ ಹತ್ರ ಬರ್ತಾರೆ. ಅದು ಹೇಗೆ, ಯಾವ ಥರದ್ದು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ನೋಡಿ ಈ 3 ವಸ್ತುವನ್ನು ತಗೊಂಡು ಇಲ್ಲಿ ಒಂದು ಕೆಂಪು ವಸ್ತ್ರ ಕಾಣಿಸ್ತದೆ ವೀಕ್ಷಕರೇ. ನೋಡಿ ಆ ವಸ್ತ್ರವನ್ನು ಮತ್ತು ಈ 3 ವಸ್ತುವನ್ನು ಏನು ಮಾಡಬೇಕಪ್ಪ ಅಂತಂದರೆ ವೀಕ್ಷಕರೇ, ನೀವು ಇಷ್ಟಪಟ್ಟಂಥ ವ್ಯಕ್ತಿಯ ಹೆಸರನ್ನ ಹೇಳಬೇಕು ಮೊದಲು. ನೋಡಿ ನಾನಿಲ್ಲಿ ರವಿ ಅಂತ ಹೇಳಿದ್ದೀನಿ. ಮತ್ತು ಅದಾದ ನಂತರ ಕ್ಲೀಂ ವದ ಕಾಮಸೂತ್ರಾಯ ಕಾಮಂ ಮಮ ವಸ್ತ್ರಾಯ ಅಂತ ಹೇಳಿ ಈ ಮಂತ್ರವನ್ನು ಹೇಳಿ ಆ ಒಂದು ವಸ್ತ್ರದ ಮೇಲೆ ಸಂಪೂರ್ಣವಾಗಿ 3 ವಸ್ತುವನ್ನು ಚೆಲ್ಲಬೇಕಾಗುತ್ತೆ. ನೋಡಿ ಕಾಣಿಸ್ತದೆ, ನಾನು ಹೇಳಿದ ಮಂತ್ರವನ್ನು, ಆ ಮಂತ್ರವನ್ನು ಚೆಲ್ತೀರಿ. ಅದಾದ ನಂತರ ಏನು ಮಾಡಬೇಕಪ್ಪ, ಅದಕ್ಕೆ ಕುಂಕುಮ ಮತ್ತು ಅರಿಶಿಣವನ್ನು ಸಂಪೂರ್ಣವಾಗಿ ಅದರ ಮೇಲೆ ಚೆಲ್ಲಬೇಕಾಗುತ್ತೆ. ಮಾಡ್ತೀರಿ. ಇದು ಮಾಡಿದಾದ ನಂತರ ಏನು ಮಾಡಬೇಕಪ್ಪ, ಕೆಂಪು ವಸ್ತ್ರವನ್ನು ಏನು ಮಾಡಬೇಕಪ್ಪ ಅಂತಂದರೆ ಸಂಪೂರ್ಣವಾಗಿ ಮಡಿಸಬೇಕಾಗುತ್ತೆ ವೀಕ್ಷಕರೇ. ಇಲ್ಲಿ ನೋಡಿ ಕಾಣಿಸ್ತದೆ, ಈ ಥರ ಮಡಚಿ ಏನ್ರಿ ಇದನ್ನು ಏನು ಮಾಡಬೇಕಪ್ಪ, ಕೆಂಪು ವಸ್ತ್ರವನ್ನು ಏನು ಮಾಡಬೇಕಂತಂದರೆ ವೀಕ್ಷಕರೇ, ಇದನ್ನು ನಿಮ್ಮ ತಲೆ ದಿಂಬ ಹತ್ರ ಇಟ್ಕೊಂಡು ಮಲ್ಕೋಬೇಕಾಗುತ್ತೆ. ಅಂದರೆ ಈ ತಂತ್ರವನ್ನು ಯಾವ ದಿನ ಬೇಕಾದರೂ ಯಾವ ಗಳಿಗೆ ಬೇಕಾದರೂ ಮಾಡ್ಬೋದು. ಕೆಂಪು ವಸ್ತ್ರ ತಲೆ ದಿಂಬ ಇಟ್ಕೊಂಡು ಮಲ್ಕೊತೀರಿ. ಅದಾದ ನಂತರ ಏನು ಮಾಡಬೇಕಪ್ಪ ಅಂತಂದರೆ ವೀಕ್ಷಕರೇ, ಆ ವಸ್ತುವನ್ನು, ಈ 3 ವಸ್ತುವನ್ನು ಮಿಶ್ರಣ ಮಾಡಿರ್ತಲ್ಲ, ನೀವೇನು ಇಷ್ಟಪಟ್ಟಂಥ ವ್ಯಕ್ತಿಗಳು ಏನು ಓಡಾಡ್ತಿರಲ್ಲ ಅಂಥ ದಾರಿಯಲ್ಲಿ ಇದನ್ನು ಚೆಲ್ಲಿ ನೀವು ಬರಬೇಕಾಗುತ್ತೆ ವೀಕ್ಷಕರೇ. ಇದನ್ನು ನೀವು ಮಾಡಿ ಸಾಕು ವೀಕ್ಷಕರೇ. ನಾನು ಹೇಳಿದ ಮಂತ್ರವನ್ನು ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡಿ ಸಾಕು ವೀಕ್ಷಕರೇ. ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು ಸುಲಭವಾಗಿ ಸರಳವಾಗಿ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ. ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಕಮೆಂಟ್ ಮಾಡಿ. ನಮಸ್ತೆ.